ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಒಬಾಫೆಮಿಯಾಗೆ ಬ್ರಾನ್ ಬ್ರೇಕರ್ ಅವರ ಬಗ್ಗೆ ಮಾತಾಡೋದಾದ್ರೆ ಲಿಟ್ರಲಿ ಡಬ್ಲ್ಯೂ ಅವರು ಇಷ್ಟು ಬೇಗ ಈ ಒಂದು ಮ್ಯಾಚ್ ನ ಕನ್ಫರ್ಮ್ ಮಾಡ್ತಾರೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಸೆಪ್ಟೆಂಬರ್ 6ನೇ ತಾರೀಕಿನ ಸಂಡೇ ನೈಟ್ ಮೈನ್ ಇವೆಂಟ್ಗೆ ಡಬ್ಲ್ಯೂ ಅವರು ಒಬಾಫೆಮಿಯಾಗೆ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಲಿಟ್ರಲಿ ಈ ಒಂದು ಮ್ಯಾಚ್ ಅಲ್ಲಿ ಡಿಸೈಡ್ ಆಗುತ್ತೆ ಯಾರು ಫ್ಯೂಚರ್ ಆಫ್ ಡಬ್ಲ್ಯೂ ಅಂತ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪಾಲ್ ಎಮಿನ್ ಅವರ ಪಾತ್ರ ಇರುತ್ತಲ್ಲ, ಅದಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಈ ಒಂದು ಮ್ಯಾಚ್ ಅಲ್ಲಿ ಡಬ್ಲ್ಯೂ ಅವರು ಯಾರನ್ನ ವಿನ್ ಮಾಡಿಸ್ತಾರೆ ಅಂತಾನೂ ಕೂಡ ಯೋಚನೆ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಆ ಕಡೆ ನಮ್ಮ ಒಬಾಫೆಮಿ ಅವರು ಈಗ ತಾನೇ ಬ್ರಾಕ್ ಲೆಸ್ನರ್ ಅವ್ರನ್ನ ರಿಟೈರ್ಡ್ ಮಾಡಿ ಬರ್ತಾ ಇದ್ದಾರೆ, ಅವ್ರನ್ನ ಡಬ್ಲ್ಯೂ ಅವರು ಸೋಲಿಸ್ಬಿಡ್ತಾರ. ಈ ಕಡೆ ನಮ್ಮ ಬ್ರಾನ್ ಬ್ರೇಕರ್, ನಿಜವಾಗ್ಲೂ ಬ್ರಾನ್ ಬ್ರೇಕರ್ ಅವ್ರನ್ನ ಡಬ್ಲ್ಯೂ ಅವರು ಒಬಾಫೆಮಿ ಅವರಿಗಿಂತ ಮುಂಚೆನೆ ಡಬ್ಲ್ಯೂ ಫ್ಯೂಚರ್ ಅಂತ ಕರಿತಾ ಬರ್ತಾ ಇದ್ದಿದ್ದು. ಸೊ ನಮ್ಮ ಬ್ರಾನ್ ಬ್ರೇಕರ್ ಅವರು ನಿಜವಾಗ್ಲೂ ಕೂಡ ಸೋತೋಗ್ತಾರ, ಸಿಕ್ಕಾಪಟ್ಟೆ ಡೌಟ್ ಇದೆ. ಐ ಥಿಂಕ್ ಗೈಸ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪಾಲ್ ಎಮಿನ್ ಅವರ ಪಾತ್ರ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ವಿಚಾರನ ಪ್ಲೇ ಮಾಡುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪಾಲ್ ಎಮಿನ್ ಅವರು ಯಾರಿಗೆ ಹೆಲ್ಪ್ ಮಾಡ್ತಾರೋ ಆ ಸೂಪರ್ ಸ್ಟಾರ್ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗ್ಬಹುದು. ಅಂಡ್ ಅವರೇ ನೆಕ್ಸ್ಟ್ ಪಾಲ್ ಎಮಿನ್ ಅವರ ಗಾಯ ಆಗ್ಬಹುದು. ಎಸ್, ನನ್ನ ಪ್ರಕಾರ ನಾನಂತೂ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರ ಸಪೋರ್ಟ್ ಅಲ್ಲಿ ಇದ್ದೀನಿ. ನನಗೆ ಅನಿಸ್ತಾ ಇದೆ ನಮ್ಮ ಬ್ರಾನ್ ಬ್ರೇಕರ್ ಅವರು ವಿನ್ ಆಗ್ಬಹುದು ಅಂತ. ಯಾಕಂದ್ರೆ ಸದ್ಯಕ್ಕೆ ನಮ್ಮ ಬ್ರಾನ್ ಬ್ರೇಕರ್ ಅವರಿಗೆ ಡಬ್ಲ್ಯೂ ಅವರು ಯಾವ ರೀತಿ ಪುಷ್ ನ ಕೊಡಬೇಕಿತ್ತೋ ಅಷ್ಟೊಂದೇನು ಪುಷ್ ಕೊಟ್ಟಿಲ್ಲ. ಬಟ್ ಸಂಡೇ ನೈಟ್ ಮೈನ್ ಇವೆಂಟ್ ಇಂದ ಆ ಒಂದು ಪುಷ್ ನ ಡಬ್ಲ್ಯೂ ಅವರು ಪ್ರಾರಂಭ ಮಾಡಬಹುದು ಅಂತ ಅನ್ಕೋತೀನಿ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪಾಲ್ ಎಮಿನ್ ಅವರ ಹೆಲ್ಪ್ ಇಂದ ನಮ್ಮ ಬ್ರಾನ್ ಬ್ರೇಕರ್ ಅವರು ವಿನ್ ಆಗಬಹುದು. ಅಂಡ್ ಅವರು ಪಾಲ್ ಎಮಿನ್ ಅವರ ಗಾಯ ಆಗೇನೆ ಕಂಟಿನ್ಯೂ ಕೂಡ ಮಾಡಬಹುದು. ಯಾಕಂದ್ರೆ ಇಂಟರ್ನೆಟ್ ಅಲ್ಲಿ ಅಪ್ಡೇಟ್ ಗಳು ಬಂದಿತ್ತು, ನಾನು ನಿಮ್ಗೆ ತಿಳಿಸಿದ್ದೆ. ಯಾವಾಗ ನಮ್ಮ ಪಾಲ್ ಎಮಿನ್ ಅವರು ವಿಷನ್ ಇಂದ ದೂರ ಆದ್ರೋ ಆಗ ಒಂದು ಅಪ್ಡೇಟ್ ಬಂದಿತ್ತು, ವಿಷನ್ ಇಂದ ಪಾಲ್ ಎಮಿನ್ ಅವರು ದೂರ ಆಗಿರಬಹುದು, ಬಟ್ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಪಾಲ್ ಎಮಿನ್ ಅವರು ಇನ್ನೂ ಕೂಡ ಜೊತೆಗೆ ಇರ್ತಾರೆ. ಡಬ್ಲ್ಯೂ ಅವರು ಇವರಿಬ್ಬರ ಅಲಯನ್ಸ್ ನ ಇನ್ನೂ ಕೂಡ ಕಂಟಿನ್ಯೂ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಗಳು ಬಂದಿತ್ತು. ಆ ಅಪ್ಡೇಟ್ ನಿಜನೇ ಆಗಿದ್ರೆ ಈ ಒಂದು ವಿಚಾರ ನಮಗೆ ಸಂಡೇ ನೈಟ್ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಸದ್ಯಕ್ಕೆ ನಮ್ಮ ಒಬಾಫೆಮಿ ಅವರಿಗೆ ಪಾಲ್ ಎಮಿನ್ ಅವರ ಅಗತ್ಯಕತೆ ಇಲ್ಲ, ಬಟ್ ನಮ್ಮ ಬ್ರಾನ್ ಬ್ರೇಕರ್ ಅವರಿಗೆ ಪಾಲ್ ಎಮಿನ್ ಅವರ ಅಗತ್ಯಕತೆ ಇದೆ ಅಂತ ನನಗೆ ಫೀಲ್ ಕೊಡ್ತಾ ಇದೆ. ನೋಡ್ಬೇಕು ಗಾಯ್ಸ್ ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಒಟ್ನಲ್ಲಿ ಈ ಒಂದು ಮ್ಯಾಚ್ ನಮಗೆ ಸೆಪ್ಟೆಂಬರ್ 6ನೇ ತಾರೀಕಿನ ಸಂಡೇ ನೈಟ್ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ LA ನೈಟ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ AJ ಸ್ಟೈಲ್ ಅವರು LA ನೈಟ್ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅವ್ರು ಹೇಳ್ತಾರೆ, ನನಗನ್ಸೋದಿಲ್ಲ ಈಗ ಸದ್ಯಕ್ಕೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಅಥವಾ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ LA ನೈಟ್ ಗಿಂತ ಜಾಸ್ತಿ ಯಾರಾದ್ರೂ ರೆಡಿ ಆಗಿದ್ದಾರೆ ಅಂತ. ಯಾಕಂದ್ರೆ LA ನೈಟ್ ಅವರು ಸಿಕ್ಕಾಪಟ್ಟೆ ರೆಡಿ ಆಗಿದ್ದಾರೆ. ಡಬ್ಲ್ಯೂ ಅವರು ಇಷ್ಟೊತ್ತಿಗೆ ಅವರ ಕೈಗೆ ಚಾಂಪಿಯನ್ಶಿಪ್ ನ ಕೊಡಬಹುದಾಗಿತ್ತು, ಬಟ್ ಕೊಟ್ಟಿಲ್ಲ. ಐ ಥಿಂಕ್ LA ನೈಟ್ ಅವ್ರಿಗೆ ಅವಕಾಶ ಕೊಡಬೇಕು ಅಂಡ್ ಅದನ್ನ LA ನೈಟ್ ಅವರು ಪ್ರೂವ್ ಮಾಡ್ಕೋಬೇಕು. ಯಾಕಂದ್ರೆ LA ನೈಟ್ ಅವರು ಈಗ ರೆಡಿ ಇದ್ದಾರೆ ಒಂದು ಚಾಂಪಿಯನ್ಶಿಪ್ ನ ವಿನ್ ಆಗೋದಕ್ಕೆ ಅಂತ ನಮ್ಮ AJ ಸ್ಟೈಲ್ ಅವರು LA ನೈಟ್ ಅವರ ಬಗ್ಗೆ ಕಮೆಂಟ್ ನ ಕೊಟ್ಟಿದ್ದಾರೆ. ಪ್ರತಿ ವರ್ಷನೂ ಕೂಡ ಈ ವರ್ಷ ನಮ್ಮ LA ನೈಟ್ ಅವರು ಗೆಲ್ಬಹುದು, ಈ ವರ್ಷ ನಮ್ಮ LA ನೈಟ್ ಅವರು ಗೆಲ್ಬಹುದು ಅಂತ ನಾವೆಲ್ಲರೂ ಕೂಡ ಅನ್ಕೋತಾ ಇರ್ತೀವಿ. ಬಟ್ ನಮ್ಮ ಟ್ರಿಪಲ್ ಎಚ್ ಅವರಿಗೆ LA ನೈಟ್ ಅವರ ಕಂಡ್ರೇನೆ ಇಷ್ಟ ಇಲ್ಲ ಅಂತ ಅಪ್ಡೇಟ್ಗಳು ಕೂಡ ಬರ್ತಾ ಇದೆ. ಅವರಿಗೆ LA ನೈಟ್ ಅವರಿಗೆ ಪುಷ್ ನ ಕೊಡೋದೇ ಇಷ್ಟ ಇಲ್ವಂತೆ. ಸೊ ನೋಡಬೇಕು ನಮ್ಮ ಟ್ರಿಪಲ್ ಎಚ್ ಅವರು ಯಾವಾಗ ಟ್ರಿಗರ್ ನ ಪುಲ್ ಮಾಡ್ತಾರೆ ಅಂಡ್ ನಮ್ಮ LA ನೈಟ್ ಅವರು ಯಾವಾಗ ಚಾಂಪಿಯನ್ ಆಗ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಮಿನಿ ಹೌಸಿನ್ಸ್ ಗಳ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಡ್ಯಾನ್ ಹೌಸಿನ್ ಅವರ ಜೊತೆಗೆ ಆಗಾಗ ಮಿನಿ ಹೌಸಿನ್ಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇರ್ತಾರೆ. ಅಂಡ್ ಆ ಮಿನಿ ಹೌಸಿನ್ಸ್ ಗಳಲ್ಲಿ ಒಬ್ಬ ಹೌಸಿನ್ ನಮ್ಮ ಹಾರ್ಸ್ ವ್ಯಾಗನ್ ಅಂತೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಇವರು ಡಬ್ಲ್ಯೂ ಶಾರ್ಟೆಸ್ಟ್ ರೆಸ್ಲರ್ ಗಳ ಲಿಸ್ಟ್ ಅಲ್ಲಿ ಒಬ್ಬರಾಗ್ತಾರೆ. ಅಂಡ್ ಇವರು ರೀಸೆಂಟ್ ಆಗಿ ಮಿನಿ ಹೌಸಿನ್ ಆಗಿ ಬಂದಿದ್ರು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಸೊ ಡಬ್ಲ್ಯೂ ಅವರು ನಮ್ಮ ಹಾರ್ಸ್ ವ್ಯಾಗನ್ ಅವ್ರನ್ನು ಕೂಡ ಯೂಸ್ ಮಾಡ್ಕೋತಾ ಇದ್ದಾರೆ ಟೆಲಿವಿಷನ್ ಅಲ್ಲಿ, ಬಟ್ ಆಸ್ ಮಿನಿ ಡ್ಯಾನ್ ಹೌಸಿನ್. ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಹೊಸ ಅಪೋನೆಂಟ್ಸ್ ಗಳ ಬಗ್ಗೆ. ಸದ್ಯಕ್ಕೆ ಗಾಯ್ಸ್ ನಾನಂತೂ ಈ ಒಂದು ವಿಚಾರದಲ್ಲಿ ನಮ್ಮ ಟ್ರಿಪಲ್ ಎಚ್ ಅವ್ರನ್ನ ಅಪ್ರಿಶಿಯೇಟ್ ಮಾಡೇ ಮಾಡ್ತೀನಿ. ಯಾಕಂದ್ರೆ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಹಾಗೆ ಡಬ್ಲ್ಯೂ ಚಾಂಪಿಯನ್ಶಿಪ್ ಸುತ್ತಮುತ್ತ ಅದ್ಭುತವಾಗಿ ಸ್ಟೋರಿನ ಪ್ಲಾನ್ ಮಾಡ್ತಾ ಇದ್ದಾರೆ. ಆ ಕಡೆ ಸ್ಮ್ಯಾಕ್ ಡೌನ್ ನಲ್ಲಿ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ನಂಬರ್ 1 ಕಂಟೆಂಡರ್ಸ್ ಗಳನ್ನ ನಾವು ನೋಡೋದಾದ್ರೆ ಫಿನ್ ಬೆಲ್ಲರ್ ಅವರು ಕೂಡ ಚಾಂಪಿಯನ್ಶಿಪ್ ಗೆ ಅವಕಾಶ ಸಿಗಬೇಕು ಅಂತ ಕಾಯ್ತಾ ಇದ್ದಾರೆ. ಗಂತರ್ ಅವರು ಕೂಡ ಇದ್ದಾರೆ, ಸ್ಯಾಮಿ ಝೈನ್ ಅವರು ಕೂಡ ಇದ್ದಾರೆ, ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಇದ್ದಾರೆ, ರ್ಯಾಂಡಿ ಆರ್ಟನ್ ಅವರು ಕೂಡ ಇದ್ದಾರೆ, ಅಂಡ್ ಅದೇ ರೀತಿ ನಮ್ಮ ಕೆವಿನ್ ಓಯನ್ಸ್ ಅವರು ಕೂಡ ಇದ್ದಾರೆ. ಇಷ್ಟು ಜನರ ಸುತ್ತಮುತ್ತ ಡಬ್ಲ್ಯೂ ಅವರು ಒಂದು ಸ್ಟೋರಿ ಲೈನ್ ನ ತಗೊಂಡು ಹೋಗ್ತಾ ಇದ್ದಾರೆ. ಅಂಡ್ ಈ ಕಡೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಬಗ್ಗೆ ಮಾತಾಡೋದಾದ್ರೆ ಈಗ ನಮ್ಮ LA ನೈಟ್ ಅವರು ಕೂಡ ಇದ್ದಾರೆ. ಅಂಡ್ ಡಬ್ಲ್ಯೂ ಅವರು ಸೋಲೋ ಸಿಕೋವಾ ಅವ್ರನ್ನು ಕೂಡ ಪಿಕ್ಚರ್ ಅಲ್ಲಿ ತಗೊಂಡು ಬಂದಿರೋ ಕಾರಣ ಸೋಲೋ ಸಿಕೋವಾ ಅವ್ರಿಗೂ ಕೂಡ ಒಂದು ಅವಕಾಶನ ಕೊಡಬಹುದು ರೋಮನ್ ರೈನ್ಸ್ ಅವ್ರನ್ನ ಫೇಸ್ ಮಾಡೋದಕ್ಕೆ. ಅಷ್ಟೇ ಅಲ್ಲ ಗಾಯ್ಸ್, ಇಲ್ಲಿ ನಮ್ಮ ಒಬಾಫೆಮಿ ಹಾಗೆ ಬ್ರಾನ್ ಬ್ರೇಕರ್ ಅವರ ನಡುವೆ ಡಬ್ಲ್ಯೂ ಫ್ಯೂಚರ್ ಯಾರು ಅನ್ನೋದಕ್ಕೆ ಒಂದು ಮ್ಯಾಚ್ ಸೆಟ್ ಆಗಿದೆಯಲ್ಲ, ಆ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರು ಕೂಡ ನೆಕ್ಸ್ಟ್ ರೋಮನ್ ರೈನ್ಸ್ ಅವರ ಮೇಲೆ ಬರಬಹುದು. ಯಾಕಂದ್ರೆ ಅವರಿಗೆ ಇನ್ನೇನ್ ಸ್ಟೋರಿ ಲೈನ್ ಇರುತ್ತೆ, ಅಲ್ಲೇನಾದ್ರೂ ನಮ್ಮ ಒಬಾಫೆಮಿ ಅವರು ವಿನ್ ಆದ್ರೆ ಒಬಾಫೆಮಿ ಅವರು ಡೈರೆಕ್ಟ್ ಆಗಿ
ರೋಮನ್ ರೈನ್ಸ್ ಅವರ ಮೇಲೆ ಬರ್ತಾರೆ. ಅಲ್ಲೇನಾದ್ರೂ ನಮ್ಮ ಬ್ರಾನ್ ಬ್ರೇಕರ್ ಅವರು ವಿನ್ ಆದ್ರೆ ಡಬ್ಲ್ಯೂ ಅವರು ಬ್ರಾನ್ ಬ್ರೇಕರ್ ಆಗಿ ರೋಮನ್ ರೈನ್ಸ್ ಅವರ ಫ್ಯೂಡ್ ನು ಕೂಡ ಸೆಟ್ ಮಾಡಬಹುದು. ಐ ಥಿಂಕ್ ಇದನ್ನೆಲ್ಲದನ್ನು ಕೂಡ ಡಬ್ಲ್ಯೂ ಅವರು ಈ ವರ್ಷದ ಎಂಡಿಂಗು ಅಥವಾ ನೆಕ್ಸ್ಟ್ ಇಯರ್ ಸ್ಟಾರ್ಟಿಂಗ್ ಅಲ್ಲಿ ಸೆಟ್ ಮಾಡಬಹುದು. ಯಾಕಂದ್ರೆ ಅಕ್ಟೋಬರ್ ಇನ್ನೇನ್ ಬಂತು, ಅಲ್ಲಿ ನಮಗೆ ಮನಿ ಇನ್ ದ ಬ್ಯಾಂಕ್ ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ ನವೆಂಬರ್ ಅಲ್ಲಿ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ನವೆಂಬರ್ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಕ್ರೌನ್ ಜ್ಯುವೆಲ್ ನೋಡೋದಕ್ಕೆ ಸಿಗಬಹುದು. ಈ ಕಡೆ ಡಬ್ಲ್ಯೂ ಅವರು ಅಕ್ಟೋಬರ್ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಎಲಿನೇಟ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಪ್ಲಾನ್ ಮಾಡಿದ್ರೆ ನವೆಂಬರ್ ಅಲ್ಲಿ ಅಫ್ಕೋರ್ಸ್ ಚಾಂಪಿಯನ್ ವರ್ಸಸ್ ಚಾಂಪಿಯನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ರೋಮನ್ ರೈನ್ಸ್ ಅವರು ವಾರ್ ಗೇಮ್ ಮ್ಯಾಚ್ ಒಳಗಡೆ ಇರ್ತಾರೆ. ಇನ್ನ ಡಿಸೆಂಬರ್ ಹಾಗೆ ಜನವರಿ ತಿಂಗಳಲ್ಲಿ ಡಬ್ಲ್ಯೂ ಅವರು ಮ್ಯಾಚಸ್ ಗಳನ್ನ ಸೆಟ್ ಮಾಡಬಹುದು. ಒಟ್ಟಿನಲ್ಲಿ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಹಾಗೆ ವರ್ಲ್ಡ್ ಹೈವೇ ಚಾಂಪಿಯನ್ಶಿಪ್ ಗೆ ಚಾಲೆಂಜರ್ಸ್ ಗಳಂತೂ ಲೈನ್ ಮಾಡಿ ನಿಂತ್ಕೊಂಡಿದ್ದಾರೆ. ಡಬ್ಲ್ಯೂ ಅವರು ನೋಡಬೇಕು ಈಗ ಯಾವ ರೀತಿ ಸ್ಟೋರಿ ಲೈನ್ ನ ತಗೊಂಡು ಬರ್ತಾರೆ ಅಂತ. ಇಷ್ಟು ವರ್ಷ ಲಾಂಗ್ ಟರ್ಮ್ ಸ್ಟೋರಿ ಲೈನು ಅಂತ ತಗೊಂಡು ಬಂದಿದ್ದಾಯ್ತು. ಅಂಡ್ ಈಗ ಆ ಒಂದು ಲಾಂಗ್ ಟರ್ಮ್ ಸ್ಟೋರಿ ಲೈನು ತನ್ನ ತುದಿಗೆ ಬಂದು ನಿಂತಿದೆ. ಡಬ್ಲ್ಯೂ ಅವರು ಈಗ ಟ್ರಿಗರ್ ನ ಪುಲ್ ಮಾಡಲೇಬೇಕು. ನಿಮ್ಗೆ ಅನ್ಸುತ್ತೆ ಗಾಯ್ಸ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.